ಕೆಆರ್ಎಸ್ನಲ್ಲಿರುವಂತಹ ಸಿಎಂ ಎಚ್ಡಿಕೆ ವಾಸ್ತವ್ಯ ಹೂಡಿದ್ದಾರೆ. ನಿನ್ನೆ ರಾತ್ರಿನೇ ಮಂಡ್ಯ ಕ್ಷೇತ್ರ ವ್ಯಾಪ್ತಿಯ ಶಾಸಕರೊಂದಿಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇದಾಗಲೇ 2-3ನೇ ಸುತ್ತಿನ ಮಾತುಕತೆಯನ್ನು ನಡೆಸಿರುವಂಥದ್ದು. ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಸದಸ್ಯರು ಹಾಗೆ ಸ್ಥಳೀಯ ಮುಖಂಡರ ಜೊತೆ ಸಿಎಂ ಸಭೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆ ಶತಾಯಗತಾಯ ಮಂಡ್ಯವನ್ನು ಗೆಲ್ಲಲೇಬೇಕು ಜೆಡಿಎಸ್ ಅನ್ನುವಂತಹ ಏನು ಆ ಒಂದು ರಣಕಣವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಸುಮಲತಾ ವಿರುದ್ಧ. ಸೊ ಈಗ ಗೆಲ್ಲುವಂತಹ ಎಲ್ಲ ರಣತಂತ್ರವನ್ನು ಎಲ್ಲ ಮುಖಂಡರ ಜೊತೆ, ಯಾಕಂದರೆ ಎಲ್ಲ ಕ್ಷೇತ್ರಗಳು ಕೂಡ ವಿಧಾನಸಭಾ ಕ್ಷೇತ್ರಗಳು ಮಂಡ್ಯದಲ್ಲಿ ಜೆಡಿಎಸ್ ಪಾಲಾಗಿರೋದ್ರಿಂದ ಗೆಲುವು ಅತ್ಯಂತ ಈಸಿ ಅನ್ನುವಂಥದ್ದು ಒಂದು ಕಡೆ ಆದರೆ, ಸೊ ಎಲ್ಲ ಒಂದು ಕಡೆ ಕೈ ಕೊಡಬಹುದು ಅನ್ನುವಂಥ ಅನುಮಾನಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಚುನಾವಣಾ ರಣತಂತ್ರವನ್ನು ಕುರಿತು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಚರ್ಚೆಯನ್ನು ನಡೆಸಲಿದ್ದಾರೆ ಜಿಲ್ಲಾ ಪಂಚಾಯತಿ ಹಾಗೆ ತಾಲೂಕು ಪಂಚಾಯತಿಯ ಅಧ್ಯಕ್ಷರು ಸದಸ್ಯರೊಂದಿಗೆ ಕಾರ್ಯಕರ್ತರೊಂದಿಗೆ ಕೂಡ. ಸೊ ಹಾಗಾಗಿ ನಿನ್ನೆ ರಾತ್ರಿನೇ ಮಂಡ್ಯ ಕ್ಷೇತ್ರದ ವ್ಯಾಪ್ತಿಯ ಶಾಸಕರೊಂದಿಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಮೋಹನ್ ರಾಜ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಎಸ್ ಮೋಹನ್ ರಾಜ್, ಒಂದು ಕಡೆ ಶತಾಯಗತಾಯ ಪುತ್ರ ನಿಖಿಲ್ರನ್ನ ಗೆಲ್ಲಿಸಲೇಬೇಕು. ಸೊ ಸಾಮಾನ್ಯವಾಗಿ ಯಾಕೆಂತಂದರೆ 7ಕ್ಕೆ 7 ಕ್ಷೇತ್ರ 8 ಕ್ಷೇತ್ರ ಮಂಡ್ಯದಲ್ಲಿ ಜೆಡಿಎಸ್ ಇರೋದ್ರಿಂದ ಆರಾಮಾಗಿ ಗೆಲುವು ನಮ್ಮದೇ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕೆ ಸಿಎಂ ಇಷ್ಟೊಂದು ಶತಪ್ರಯತ್ನವನ್ನು ಮಾಡ್ತಾ ಇದ್ದಾರೆ? ಏನಿದೆ ರಿಸಲ್ಟ್ ಏನಾಗಬಹುದು ಅನ್ನೋದೇನಾದರೂ ಗೊತ್ತಾಗ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಈಗಾಗಲೇ ಕಳೆದ 3 ದಿನಗಳ ಹಿಂದೆ ಸುಮಲತಾ ಅವರು ಬೆಂಗಳೂರಿನಲ್ಲಿ ಏನೋ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದರ್ಶನ್ ಮತ್ತು ಯಶ್ ಅವರನ್ನ ಕೂರಿಸಿಕೊಂಡು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅದೆಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಒಂದು ಹೊಸ ತಲೆನೋವಾಗಿ ಒಂದು ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಮಂಡ್ಯದಲ್ಲಿ 8ಕ್ಕೆ 8 ಅವರೇ ಶಾಸಕರಿದ್ದಾರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಈ ನಿಟ್ಟಿನಲ್ಲಿ ಈ ಬಾರಿ ಚುನಾವಣೆಯನ್ನ ಹೇಗಾದ್ರೂ ಮಾಡಿ ತಮ್ಮ ಮಗನನ್ನ ಗೆಲ್ಲಿಸ್ಕೊಳ್ಲೇಬೇಕು ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಆದ್ರೆ ಯಾವ ಮಟ್ಟಕ್ಕೆ ಅಂದ್ರೆ ಈಗಾಗಲೇ ಅಂಬರೀಶ್ ಅವರ ಒಂದು ಅನುಕಂಪ ಇದೆ, ಜೊತೆಗೆ ಎಲ್ಲ ಸ್ಯಾಂಡಲ್ವುಡ್ ನ ತಾರೆಯವರು ಈಗಾಗಲೇ ಸುಮಲತಾ ಅವರ ಬೆನ್ನಿಗೆ ನಿಂತಿದ್ದಾರೆ. ಒಂದು ಬೃಹತ್ ಸಮಾವೇಶ ಇವತ್ತು ನಡೀತಾ ಇದೆ. ಈ ಸಮಾವೇಶದ ಮೇಲೂ ಕೂಡ ಒಂದು ಕಣ್ಣಿಟ್ಟಾಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಮಂಡ್ಯದಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಎನ್ನುವಂಥದ್ದು. ಕಳೆದ ರಾತ್ರಿಯಿಂದನೂ ಕೂಡ ನಿರಂತರವಾಗಿ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ಶಾಸಕರೊಂದಿಗೆ ಒಂದು ಸಿಎಂ ಅವರು ಒಂದು ಸಭೆಯನ್ನು ನಡೆಸಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಚುನಾವಣೆಯನ್ನು ಎದುರಿಸಬೇಕು, ಜೊತೆಗೆ ಏನು ಮಂಡ್ಯ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ 3 ಜನ ಮಂತ್ರಿಗಳು ಮತ್ತು ಶಾಸಕರಿಗೆ ಕೆಲವೊಂದು ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು 10 ಗಂಟೆಯಿಂದ ನಿರಂತರವಾಗಿ ಜಿಲ್ಲಾ ಪಂಚಾಯತಿ ಸದಸ್ಯರಿರ್ಬೋದು, ತಾಲೂಕು ಪಂಚಾಯತಿ ಸದಸ್ಯರ ಜೊತೆ ಸಿಎಂ ಅವರು ಒಂದು ಮಾತುಕತೆ ಮಾಡಿ ಚುನಾವಣೆಯನ್ನ ಹೇಗೆ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಕುಮಾರಸ್ವಾಮಿ ಅವರು ಮಾಡಿಕೊಂಡು ಕೆಲವೊಂದು ಟಿಪ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಕೆಲ ಕಾಂಗ್ರೆಸ್ಸಿಗರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ. ಅಂದ್ರೆ ದೂರವಾಣಿ ಮುಖಾಂತರ ಮಾತಾಡ್ಕೊಳ್ಳೋದು. ಜೊತೆಗೆ ಕುಮಾರಸ್ವಾಮಿ ಅವರು ಇರ್ಬೋದು, ಜೆಡಿಎಸ್ ಜೊತೆ ಒಂದು ಉತ್ತಮ ಬಾಂಧವ್ಯ ಹೊಂದಿರತಕ್ಕಂಥ ಕಾಂಗ್ರೆಸ್ ಮುಖಂಡರನ್ನ ಹೋಟೆಲ್ಗೆ ಕರೆಸಿಕೊಂಡು ಮಾತುಕತೆ ಮಾಡೋದಕ್ಕೂ ಕೂಡ ಸಿಎಂ ಅವರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಮೋಹನ್ ರಾಜ್ ಮಾಹಿತಿಗೆ.